ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಅಂಚಿನ ಲೋಕದೃಷ್ಟಿ ಸಬಾಲ್ಟರ್ನ್ ವರ್ಲ್ಡ್ ವ್ಯೂ ಇದರ ಕುರಿತು ಒಂದು ಲೇಖನವನ್ನು ಡಾಕ್ಟರ್ ಕೆ.ವೈ. ನಾರಾಯಣ ಸ್ವಾಮಿಯವರು ಬರೆದಿದ್ದಾರೆ. ಇದನ್ನು ವಾಚನ ಮಾಡುವುದಾದರೆ ಇದರ ವಾಚನ ನೋಡಿದಾಗಲೇ ಇವರ ಚಿಂತನೆ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. 20 ವರ್ಷಗಳ ಹಿಂದೆ ಕನ್ನಡ ವಿಮರ್ಶೆಯು ಗಾಯತ್ರಿ ಸ್ಪಿವಾಕ್ ಅವರ ಹೆಸರನ್ನು ಅತ್ಯಂತ ಸಂಭ್ರಮ ಕೃತಜ್ಞತೆಗಳಿಂದ ಉದ್ಗರಿಸುತ್ತಿತ್ತು. ಆಗ ಕನ್ನಡ ಸ್ನಾತಕೋತ್ತರ ಸಾಹಿತ್ಯ ವಿದ್ಯಾರ್ಥಿಗಳಾಗಿದ್ದ ನಾವು ಕೂಡ ಸಬ್-ಆಲ್ಟರ್ನ್ ಎನ್ನುವ ಪದವನ್ನು ಪದಾರ್ಥವರಿಯದೆ ಗಾಯತ್ರಿ ಮಂತ್ರವೆಂಬುದು ಪತ್ರಭಾವದಿಂದ ಜಪಿಸಿ ಸಂಭ್ರಮ ಪಡುತ್ತಿದ್ದೆವು. ಸಬ್-ಆಲ್ಟರ್ನ್ ಕಲ್ಪನೆ ಚರಿತ್ರೆಯ ವಿಭಾಗಕ್ಕಿಂತ ಕನ್ನಡ ವಿಭಾಗದಲ್ಲಿ ವಾಗ್ದಾನವನ್ನು ಹುಟ್ಟುಹಾಕಿತ್ತು. ನಮ್ಮ ವಾರಿಗೆಯ ಅನೇಕ ಗೆಳೆಯರು ಸಬ್-ಆಲ್ಟರ್ನ್ ದೃಷ್ಟಿಕೋನ ಅಂದರೆ ಏನು ಅಂತ ಮುಗ್ಧವಾಗಿ ತರಗತಿಯಲ್ಲಿ ಗಿರಂ ಅವರನ್ನು ಕೇಳಲು ಭಯಪಟ್ಟು ನನ್ನಂಥವರನ್ನು ಗುಟ್ಟಾಗಿ ಕೇಳುತ್ತಿದ್ದರು. ನಾವಾಗ ಇದೊಂದು ಲೋಕದೃಷ್ಟಿ ಎಂದು, ಇದು ನಮ್ಮ ಭಾಷಿಕ ನಿರೂಪಣೆಗಳಲ್ಲಿ ಚರಿತ್ರೆಯನ್ನು ಜನಸಾಮಾನ್ಯರ ನೆಲೆಯಲ್ಲಿ ಪುನರ್ರಚಿಸುವ ಹೊಸ ವಿನ್ಯಾಸವೆಂದು, ಅಲ್ಲದೆ ಈಗ ನಮಗೆ ಲಭ್ಯವಿರುವ ಭಾಷಿಕ ನಿರೂಪಣೆಗಳಲ್ಲಿನ ಸಮಾಜ ಮತ್ತು ಅಧಿಕಾರ ಸಂಬಂಧಗಳನ್ನು ಅಂಚಿನ ದೃಷ್ಟಿಯಿಂದ ಅಥವಾ ದಮನಿತರ ದೃಷ್ಟಿಯಿಂದ ಅರಿಯುವ, ವ್ಯಾಖ್ಯಾನಿಸುವ ಪ್ರಯತ್ನವೆಂದು ವಿವರಿಸಲು ಬಡಾಯಿಸುತ್ತಿದ್ದುದು ಈಗಲೂ ನೆನಪಿದೆ. ನಮ್ಮ ವಾದವನ್ನು ಮಂಡಿಸಲು ನಾವು ಅಂದು ಅಭ್ಯಾಸ ಮಾಡುತ್ತಿದ್ದ ಪ್ರಾಚೀನ ಪಠ್ಯಗಳಿಂದ ಉದಾಹರಣೆಗಳನ್ನು ಕೊಡಲು ಯತ್ನ ಮಾಡುತ್ತಿದ್ದ ಬೌದ್ಧಿಕ ಪ್ರಯಾಸವು 20 ವರ್ಷಗಳ ನಂತರವೂ ಮಾಸಿಲ್ಲ. ಆದರೆ ಸಾಹಿತ್ಯ ಪ್ರಮಾಣಗಳನ್ನು ಸಬ್-ಆಲ್ಟರ್ನ್ ತಾತ್ವಿಕತೆ ಅನುಮಾನಿಸುತ್ತಿತ್ತು. ಇಂತಹ ಗೊಂದಲದಲ್ಲಿಯೇ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಲಸಂಸ್ಕೃತಿಯನ್ನು ಕುರಿತ ನನ್ನ PhD ಅಧ್ಯಯನವನ್ನು ಸಬ್-ಆಲ್ಟರ್ನ್ ಲೋಕದೃಷ್ಟಿಯಿಂದ ರೂಪಿಸಿಕೊಳ್ಳಲು ಪ್ರಯತ್ನ ನಡೆಸಿದ್ದೆ. ಸಂಶೋಧನೆಯ ದಾರಿ ಸಾಗಿದಂತೆಲ್ಲ ಪರಿಭಾಷೆಯಾಚೆಗೆ ನಾನು ವಿವರಿಸುತ್ತಿರುವ ತಿಳಿವು ಹೊಸದು ಎನ್ನುವ ನನ್ನ ಬಯಕೆಯ ತಳ ಕುಸಿಯತೊಡಗಿತ್ತು. ಇಷ್ಟಕ್ಕೂ ಸಬ್-ಆಲ್ಟರ್ನ್ ಎನ್ನುವುದು ನಾವು ಯಾವ ನೆಲೆಯಿಂದ ನಿಂತು ಲೋಕವನ್ನು ಗ್ರಹಿಸುತ್ತೇವೆ, ವಿವರಿಸುತ್ತೇವೆ ಎನ್ನುವ ನೋಟಕ್ರಮಕ್ಕೆ ಸಂಬಂಧಿಸಿದ್ದಾಗಿದೆ. ಗತವೆಂದು ಸಂಭ್ರಮಿಸುವಲ್ಲಿ ಯಾವುದೋ ಸತ್ಯದೆದುರು ಮರೆಮಾಚುವಿಕೆ ಇದ್ದೇ ಇರುತ್ತದೆ. ನೆನಪು ಮತ್ತು ಮರೆವುಗಳೇ ಮನುಷ್ಯನ ಲೋಕದ ಸುಖದುಃಖಗಳನ್ನು ಸಂಘಟಿಸುವ ಸಂಗತಿಗಳು. ಇಂತಹ ಕಾಲ ಸಂದರ್ಭಗಳನ್ನು ಒಡೆದು ನೋಡುವ ಅಥವಾ ಅನ್ವೇಷಿಸುವ ಪರಿಕ್ರಮವನ್ನು ಅಂಚಿನ ಚರಿತ್ರೆ ಎಂದು ಕರೆಯಲಾಗಿದೆ. ಅಂದರೆ ಇಲ್ಲಿ ನೆನಪು ಮತ್ತು ಮರೆವುಗಳೇ ಮನುಷ್ಯ ಲೋಕದ ಸುಖದುಃಖಗಳನ್ನು ಸಂಘಟಿಸುವ ಸಂಗತಿಗಳು. ಇಂತಹ ಕಾಲ ಸಂದರ್ಭಗಳಲ್ಲಿ ಒಡೆದು ನೋಡುವ ಅಥವಾ ಅನ್ವೇಷಿಸುವ ಪರಿಕ್ರಮವನ್ನು ಅಂಚಿನ ಚರಿತ್ರೆ ಎಂದು ಕರೆಯಲಾಗಿದೆ. ನಮ್ಮ ನಿನ್ನೆಗಳ ಭೂತವು ಕೂಡ ಅಧಿಕಾರ ಸಂಬಂಧಗಳ ಅಗತ್ಯಕ್ಕೆ ತಕ್ಕಂತೆ ಕಾಲ ದೇಶಗಳ ಗುರುತುಗಳಿಂದ ರೂಪು ಪಡೆದುಕೊಂಡಿದ್ದ ಸ್ಥಾವರ ರೂಪಿಯಾಗಿದೆ. ಆದರೆ ಕಾಲ ದೇಶದ ಗುರುತುಗಳಿಂದ ದೂರ ಉಳಿದ ಸಂಗತಿಗಳು ಜಂಗಮ ಗುಣದಿಂದಾಗಿ ನೆನಪುಗಳಾಗಿ ಸಮುದಾಯದ ಬದುಕಿನಲ್ಲಿ ಜೀವಂತವಾಗಿವೆ. ಇಂತಹ ಪರಿಕರಗಳನ್ನು ಗುರುತಿಸುವ ಉಮೇದು ಸಬ್-ಆಲ್ಟರ್ನ್ ನಿಂದಲೇ ಬಂದದ್ದು. ಅದರಲ್ಲೂ ಭಾರತದಲ್ಲಿ ಸನಾತನ ಪರಿಕರಗಳು ಇನ್ನಿಲ್ಲದಂತೆ ರಾಜಕೀಯ ಪ್ರಾಮುಖ್ಯತೆಯನ್ನು ಪಡೆಯುವ ಕಾಲಘಟ್ಟದಲ್ಲಿ ಸಬ್-ಆಲ್ಟರ್ನ್ ಚಿಂತನೆಗಳು ಬೆಳಕಿಗೆ ಬಂದದ್ದು ಒಂದು ಸಂಗತಿ ಅಚ್ಚರಿ ಏನಲ್ಲ. ಹೀಗೆ ಜನರ ಚರಿತ್ರೆಯನ್ನು ಕಟ್ಟಿಕೊಡುವ ಒತ್ತಾಸೆಯನ್ನು ಸಬ್-ಆಲ್ಟರ್ನ್ ಅಧ್ಯಯನಗಳು ಮಾಡಿದ್ದವು. ಸಬ್-ಆಲ್ಟರ್ನ್ ತಾತ್ವಿಕತೆಯು ಅದರ ಭಾಷೆಗಳ ಕಾರಣದಿಂದ ಹೊಸದೆಂಬಂತೆ ನಮಗೆ ಕಂಡಿತ್ತು. ಚರಿತ್ರೆಯ ಭೂತವನ್ನು ಬೆದರಿಸುವ ಮಂತ್ರ ದಂಡದಂತೆಯೂ ಭ್ರಮೆ ಹುಟ್ಟಿಸಿತ್ತು. ಆದರೆ ಆ ಜ್ಞಾನ ಚೌಕಟ್ಟಿನ ಅರಿವು ಮೂಡುತ್ತಾ ಹೋದಂತೆ ಇದೇ ತಿಳಿವು ಬೇರೆ ನುಡಿಗಟ್ಟುಗಳ ಮೂಲಕ ಕನ್ನಡ ಸಾಹಿತ್ಯ ಪರಂಪರೆಯ ಒಳಗೆ ಅಂತರ್ಜಲವಾಗಿ ಹರಿಯುತ್ತಿರುವ ಅನುಮಾನವೂ ಶುರುವಾಗಿತ್ತು. ಕನ್ನಡ ಭಾಷೆ 1000 ವರ್ಷಗಳ ಅಂಚಿನ ಕಾಳಜಿಯನ್ನು ಶಮೀವೃಕ್ಷ ಬೆಂಕಿಯನ್ನು ಒಳಗೆ ಕಾಪಾಡಿಕೊಂಡು ಬಂದಂತೆ ಬಂದಿತ್ತು. ಅಂಥ ತಿಳಿವನ್ನೇ ಈಗ ನಾವು ಹೊಸ ಪದಗಳಲ್ಲಿ ಉಚ್ಚರಿಸುವಂತೆ ಅನ್ನಿಸತೊಡಗಿತ್ತು. ಸಬ್-ಆಲ್ಟರ್ನ್ ಲೋಕದೃಷ್ಟಿಯನ್ನು ರೂಪಿಸಿದ ಯುರೋಪ್ ಮತ್ತು ಉತ್ತರ ಭಾರತದ ಚಿಂತಕರು ಅಂದರೆ ರಣಜಿತ್ ಗುಹಾ, ಮೀನಾಕ್ಷಿ ಮುಖರ್ಜಿ ಮುಂತಾದವರು ಚರಿತ್ರೆಯ
ಚರಿತ್ರೆ ರಚನೆಯನ್ನು ನಿಯಂತ್ರಿಸುತ್ತಿರುವ ಅಧಿಕಾರ ಸಂಬಂಧವನ್ನು ವಿವರಿಸಲು ಜನಪದ ಬದುಕಿನಿಂದ ಸಾಮೂಹಿಕ ನೆನಪಿನಿಂದ ಆಕರಗಳನ್ನು ಪಡೆಯುತ್ತಿದ್ದರು. ಕನ್ನಡ ಸಾಹಿತ್ಯ ಪರಂಪರೆಯ ಮುಖ್ಯ ಕೃತಿಗಳು ಇಂಗ್ಲಿಷ್ ಭಾಷೆಯಲ್ಲಿ ಲಭ್ಯವಿದ್ದು ಅಥವಾ ಸಬಾಲ್ಟರ್ನ್ ಚಿಂತಕರು ಕನ್ನಡ ಸಾಹಿತ್ಯ ಬಲ್ಲವರಾಗಿದ್ದರೆ ಸಬ್ ಆಲ್ಟರ್ನ್ ಎನ್ನುವ ಲೋಕದೃಷ್ಟಿಯ ಇತಿಹಾಸವನ್ನು ಬಹುಶಃ ಅವರು ಕವಿರಾಜ ಮಾರ್ಗದಿಂದಲೇ ಆರಂಭಿಸುತ್ತಿದ್ದರು ಎನ್ನುವುದು ನನ್ನ ಈಗಿನ ಊಹೆ. ಕುರಿತೋದಯಂ ಕಾವ್ಯ ಪ್ರಯೋಗ ಮತಿಗಳ್ ಈ ನಾಡವರ್ಗಳ್ ಎಂಬ ಹೇಳಿಕೆ ಕಾವ್ಯ ಸೃಷ್ಟಿಯ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಮಾತು ಮಾತ್ರವಾಗಿ ಕೇಳಿಸದೆ ಅದು ಅಕ್ಷರ ಮತ್ತು ಮಾತಿನ ಅವ್ಯಕ್ತಿ ಪರಂಪರೆಗಳ ನಡುವಿನ ಜಗಳವನ್ನು ಬೊಟ್ಟು ಮಾಡಿ ತೋರಿಸುವಂತೆ ಕಾಣುತ್ತೆ. ಇಲ್ಲಿಂದಲೇ ಸಬಾಲ್ಟರ್ನ್ ಅಧ್ಯಯನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಹುಟ್ಟಿಕೊಂಡಿತ್ತು ಎನ್ನುವುದನ್ನು ಇಲ್ಲಿ ಕೆ.ವೈ. ನಾರಾಯಣಸ್ವಾಮಿಯವರು ಹೇಳ್ತಾ ಹೋಗ್ತಾರೆ. ಈ ಹೇಳಿಕೆ ಚರಿತ್ರೆಯ ರಚನೆ ಓದು ಬರಹ ಮೂಲಕ ಲಿಪಿಯ ಹಂಗಿನಲ್ಲಿದ್ದ ಸಂಗತಿಯನ್ನು ತಿಳಿಸುವಂತೆ ಭಾಸವಾಗುತ್ತದೆ. ಮಾತಿನಲ್ಲಿ ಮೈ ಪಡೆದಿರುವ ಚರಿತ್ರೆಯನ್ನು ಮಾನ್ಯ ಮಾಡುವತ್ತ ಈ ಜಿಗಿತವಿರುವಂತೆ ಇದು ತೋರುತ್ತಿದೆ. ಕನ್ನಡ ಆದಿಕವಿ ಪಂಪ ತನ್ನ 2 ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದಂಥ ಮಹಾಕಾವ್ಯಗಳನ್ನು ರಚಿಸುವಾಗ ಆತನ ಸಂವೇದನೆಯ ಅಂಚಿನಲ್ಲಿದ್ದವರ ದೃಷ್ಟಿಯೇ ಆಗಿರುವಂತೆ ತೋರುತ್ತದೆ. ಅಂದರೆ ಇಲ್ಲಿ ಪಂಪನೂ ಕೂಡ ಸಬಾಲ್ಟರ್ನ್ ದೃಷ್ಟಿಯಲ್ಲೇ ಒಂದು ಹೇಳ್ತಾನೆ. ಅಂದರೆ ಆವಾಗಿನ ಕಾಲದಲ್ಲಿ ಅಂಚಿನಲ್ಲಿದ್ದವರ ದೃಷ್ಟಿಯೇ ಅಂತ ಹೇಳ್ಬೋದು. ಅವರಲ್ಲಿ ಕೂಡ ಈ ಸಂವೇದನೆ ಇತ್ತು ಅನ್ನೋದನ್ನು ಅವರ ಕಾವ್ಯಗಳಲ್ಲಿ ನೋಡ್ತೀವಿ. ಪಂಪನಿಗೆ ನೊಂದವರ ದೃಷ್ಟಿ ಇಲ್ಲದೆ ಹೋಗಿದ್ದಲ್ಲಿ ಚರಿತ್ರೆಯ ಗುರುತ್ವ ಕೇಂದ್ರದಲ್ಲಿದ್ದ ಅರಸ ಅರಿಕೇಸರಿಯನ್ನ ಸತ್ಯಾಶ್ರಯ ಅರ್ಜುನನಿಗೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯವಾಗಿಸಿ ಬರೆದಾಗಲೂ ನೆಲದ ಅಳ್ತೆಯನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ವ್ಯಾಸರ ಮಹಾಭಾರತವನ್ನು ವಿಕ್ರಮಾರ್ಜುನರ ಮೂಲಕ ವಿಕ್ರಮ ಮಾರ್ಗದ ಮೂಲಕ ಪುನರ್ರಚಿಸುವಾಗ ನೆನೆಯಿರೆಣ್ಣ ಇಂಪೇರಾರು ಮನ್ ಭಾರತದೊಳ್ ನೆನೆಯೊಡೆ ಕರ್ಣಂ ನೆನೆಯ ಕರ್ಣರ ಸಾಯನ ಮಲ್ತೆ ಭಾರತಂ ಎಂಬ ನಿಲುವನ್ನು ತಳೆಯುತ್ತಿರಲಿಲ್ಲ. ಇದು ಕರ್ಣನ ಪರವಾದ ಅನುಕಂಪದ ದೃಷ್ಟಿಕೋನವಲ್ಲ. ಕರ್ಣನ ನೆಲೆಯಿಂದ ಲೋಕ ವ್ಯಾಪಾರವನ್ನು ನೋಡಿದ ಅಂಚಿನ ದೃಷ್ಟಿಕೋನ ಇದು. ಕುಲದ ಹುಟ್ಟನ್ನು ಮೌಲ್ಯವೆಂದು ಭಾವಿಸಿರುವ ಸಾಮಾಜಿಕ ಸ್ಥಾನಮಾನಗಳು ಆ ಕಾರಣದಿಂದಲೇ ನಿರ್ಧಾರವಾಗುತ್ತಿದ್ದ ವೇಳೆಯಲ್ಲಿ ಪ್ರಕೃತಿಯರ್ಕ ಜೀವಿಯಾದ ಕೋಗಿಲೆಯಾಗಲಿ ಮೆಣ್ ಮರಿದುಂಬಿ ಯಾರಿಯಾದರೂ ಬನವಾಸಿಯಲ್ಲಿ ಹುಟ್ಟುವ ಆಸೆಯನ್ನು ಪ್ರಕಟಿಸುತ್ತಿರಲಿಲ್ಲ. ಅಂದರೆ ಇಲ್ಲಿ ಮರುದುಂಬಿಯಾಗಿ ಹುಟ್ಟಬೇಕು. ಮತ್ತು ಕೋಗಿಲೆ ಅಂತ ಅಂದರೆ ಅದನ್ನು ಯಾರೂ ಬಣ್ಣಿಸೋದಿಲ್ಲ, ಹಾಡೋಕ್ಕೆ ಮಾತ್ರ ಆಗುತ್ತೆ. ಆದರೆ ಅದನ್ನು ನೋಡಲಿಕ್ಕೆ ಸುಂದರತೆ ಪ್ರತೀಕ ಅಲ್ಲ. ಅದನ್ನು ಒಂದು ಪಂಪರು ಕೋಗಿಲೆ ಮತ್ತು ಮರುದುಂಬಿಯನ್ನು ಆರಿಸಿಕೊಂಡು ನಾವು ಮರುದುಂಬಿಯಾಗಿ ಹುಟ್ಟಬೇಕು, ಕೋಗಿಲೆಯಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಇದು ಕೂಡ ಒಂದು ಅಂಚಿನ ಲೋಕದೃಷ್ಟಿಯಲ್ಲಿ ಹೇಳ್ತಕ್ಕಂಥ ಮಾತು. ಈ ಆಲೋಚನೆ ಆಗಿನ ಕಾಲದ ಚರಿತ್ರೆಯನ್ನು ನಂಬಿಸುತ್ತಿದ್ದ ಜೀವ, ಯಾನ, ಪ್ರಾಣಿ, ಮಾನವ, ದೇವರೂಪಗಳ ಭಾವಾವಳಿಗಳನ್ನು ಭಂಗಗೊಳಿಸುತ್ತಿರಲಿಲ್ಲ. ಕುಲಮಲ್ತು ಅಣ್ಣುಂ ಕುಲಂ ಅಭಿಮಾನಂ ಕುಲಂ ಎಂದು ಲೋಕಕ್ಕೆ ಸಾರಿ ಹೇಳುವ ಧೈರ್ಯವನ್ನು ಪ್ರಕಟಿಸುತ್ತಿರಲಿಲ್ಲ. ಇವರು ಕೂಡ ಕುಲದ ಬಗ್ಗೆ ಹೇಳ್ತಾ ಹೋಗಿದ್ರು. ಆಟದಂಗಳದಲ್ಲಿ ಕರ್ಣನಿಗೆ ಪಟ್ಟ ಕಟ್ಟುವ ಮೂಲಕ ಹುಟ್ಟಿನ ಶ್ರೇಷ್ಠತೆಯ ಹಮ್ಮನ್ನು ಮುರಿಯುವುದನ್ನು ಕಾಣ್ತೀವಿಲ್ಲಿ. ಇನ್ನೂ ಒಂದು ಉದಾಹರಣೆ ನೀಡುವುದಾದರೆ, ಖಾಂಡವನ ದಹನದ ಮುನ್ನ ವಸಂತಾಗಮನದ ಸಂದರ್ಭದಲ್ಲಿ ಅರಿಕೇಸರಿಯಾದ ಅರ್ಜುನನು ಕಾಡಿನ ಬೇಟೆಗೆ ಬರುವಂತೆ ಅಮರ್ತಿಸಲು ಬೇಡನೊಬ್ಬ ಬರುವ ಪ್ರಸಂಗವಿದೆ. ಆ ವಸಂತ ಮಾಸವು ತನ್ನ ಸೌಂದರ್ಯದಿಂದ ವಿಯೋಗಿಗಳಿಗೆ ತಾಳಲು ಅಸಾಧ್ಯವಾಗಿರುವ ಸಂಗತಿಯನ್ನು ಅಚ್ಚರಿಯ ಧಾಟಿಯಲ್ಲಿ ಹೇಳಿದ ಕವಿ. ನಂತರದಲ್ಲಿ ಪ್ರಕೃತಿಯ ಜೀವ ಚೈತನ್ಯದ ಹಲವು ರೂಪಗಳ ಮೇಲೆ
ರಾಜಪ್ರಭುತ್ವ ಮತ್ತು ಪುರುಷ ಪ್ರಭುತ್ವಗಳ ನಡುವೆ ನಡೆಸುವ ಹಿಂಸಕ ದಾಳಿಯನ್ನು ವಿವರಿಸುವಾಗ ವಿಷಾದ ಧಾಟಿಗೆ ಹೊರಳುತ್ತದೆ. ಪ್ರಭುತ್ವದ ಪ್ರವೇಶವು ಹುಟ್ಟುಹಾಕುವ ಹಿಂಸೆಗೆ ಶಕ್ತಿಶಾಲಿ ರೂಪಕವಾಗಿದೆ. ಅರ್ಜುನ ಮತ್ತು ಕೃಷ್ಣರಿಬ್ಬರೂ ತಮ್ಮ ಬೇಟೆಗೆ ಸಾಮರ್ಥ್ಯವನ್ನು ಸಾಬೀತುಪಡಿಸಿಕೊಳ್ಳಲು ಕಾಡಿನ ಸಮಸ್ತ ಪ್ರಾಣಿಗಳನ್ನು ಕೊಂದು ಸಂಭ್ರಮಿಸುವರು. ಆ ಮೂಲಕ ಅನವರತ ಕಾನನಂ ಶಾರಸರ ಮಳೆಯಿಂದ ಶೂನ್ಯೀಕೃತ ಕಾನನ ಮಾಗೆ ಹೆಚ್ಚು ಭೃಗವೈ ವ್ಯಾಪಾರದಿಂದ ಬಳಲ್ತು. ಈ ವಾಕ್ಯದಲ್ಲಿ ಭೃಗಶೂನ್ಯ ಎನ್ನುವ ಪದದ ಜೊತೆ ಜೀವ ಬೇಟೆಯಿಂದ ಬಳಲಿದ್ದು ಕಾಡು ಎನ್ನುವ ಧ್ವನಿ ದಿಟವಾಗಿಯೂ ಚರಿತ್ರೆಯ ಗತಿಯನ್ನು ಸಂಕಟಕ್ಕೆ ಗುರಿಯಾದವರ ನೆಲೆಯಿಂದ ನೋಡುವ ಕ್ರಮವಾಗಿದೆ. ಇಂದಿನ ಶತಮಾನಗಳಲ್ಲಿ ಚರಿತ್ರೆಯ ರಚನೆ ಆಸರೆ ಪಡೆಯುತ್ತಿದ್ದೇ ಮಹಾಕಾವ್ಯಗಳಲ್ಲಿ ಎಂಬ ಸಂಗತಿ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಅಂದರೆ ಅವು ಮುಂಚೆನೇ ಪಂಪನಿಂದನೂ ನಾವು ಈ ಒಂದು ಅಂಚಿನ ದೃಷ್ಟಿಯಲ್ಲಿ ನೋಟವನ್ನು ಕಾಣ್ಬೋದು ಅಂತ ಹೇಳ್ತೀವಿ. ಚರಿತ್ರೆಯನ್ನು ಸೃಷ್ಟಿಸಿಕೊಳ್ಳುವ ಪ್ರಭುತ್ವದ ದಾಹವನ್ನು ಆದಿಪುರಾಣದ ಭರತನ ದಿಗ್ವಿಜಯದ ಸಂದರ್ಭದಲ್ಲಿ ನಿರೂಪಿಸಿರುವ ಪದ್ಯದಲ್ಲಿ ಕಾಣುತ್ತೇವೆ. ಚಕ್ರರತ್ನದ ಸಹಾಯದಿಂದ ಷಟ್ ಖಂಡಗಳನ್ನು ಜಯಿಸಿ ಹಿಂತಿರುಗುವ ಹಾದಿಯಲ್ಲಿ ಭರತ ಚಕ್ರವರ್ತಿ ವಿಜಯಾದಿ ಪರ್ವತದ ತಪ್ಪಲಿನಲ್ಲಿ ಬೀಡು ಬಿಡುತ್ತಾನೆ. ಉತ್ತಮ ಕವಿಗಳಿಂದ ವಿಜಯದ ಪಾಠವನ್ನು ಬರೆಸಿಕೊಂಡು ತನ್ನ ಸೈನ್ಯಕ್ಕೆ ಈ ಪರ್ವತದ ತುದಿಯಲ್ಲಿರುವ ಎತ್ತರದ ಗೋಡುಗಲ್ಲಿನ ಮೇಲೆ ಈ ಭೂಮಂಡಲವನ್ನು ಜಯಿಸಿದ ಮೊದಲ ಚಕ್ರವರ್ತಿ ತಾನು ಎಂಬ ಬಿರುದನ್ನು ಮತ್ತು ಯುದ್ಧ ವಿವರಗಳನ್ನು ಕೆತ್ತಿಸುವಂತೆ ಆಜ್ಞಾಪಿಸುತ್ತಾನೆ. ಚೋದ್ಯವೆಂಬಂತೆ ಈ ಬೃಹತ್ ಬೆಟ್ಟದ ಮೇಲೆ ಅಂಗೈಯಗಲಷ್ಟು ಜಾಗವಿಲ್ಲದಂತೆ ಈಗಾಗಲೂ ಪೂರ್ವದಲ್ಲಿ ಭೂಮಂಡಲವನ್ನು ಜಯಿಸಿದ್ದ ಚಕ್ರೇಶ್ವರನ ಶಾಸನಗಳಿಂದ ತುಂಬಿ ಹೋಗಿತ್ತು ಎನ್ನುವ ಸುದ್ದಿಯನ್ನು ಸೈನಿಕರು ಭರತನಿಗೆ ಹೇಳುತ್ತಾರೆ. ಆ ವಿಷಯ ಕೇಳಿದ ಭರತ ಗರ್ವರಸ ಸೋರಿ ಹೋಯಿತು ಎನ್ನುವ ಪದ್ಯಭಾಗವು ಚರಿತ್ರೆಯ ನಿರ್ಮಾಣದ ಅಣುಕನ್ನು ತೋರಿಸುವಂತಿದೆ. ಅಲ್ಲದೆ ಅಣ್ಣ ತಮ್ಮಂದಿರಾದ ಭರತ ಮತ್ತು ಬಾಹುಬಲಿಯ ನಡುವಿನ ವೈಮನಸ್ಸಿನಿಂದ ಎರಡೂ ರಾಜ್ಯಗಳ ನಡುವೆ ನಡೆಯಬೇಕಾಗಿದ್ದ ಯುದ್ಧವನ್ನು ಎರಡೂ ಸೈನ್ಯಗಳು ನಿರಾಕರಿಸುವ ಪ್ರಸಂಗ ಆದಿಪುರಾಣದಲ್ಲಿ ನಿರೂಪಿತವಾಗಿದೆ. ಪ್ರಭುತ್ವದ ಯುದ್ಧದಾಹಕ್ಕೆ ಬೆನ್ನು ತಿರುಗಿಸಿದ ಹಾಗೂ ಕೇವಲ ರಾಜರಿಬ್ಬರು ಪರಸ್ಪರ ಯುದ್ಧ ಮಾಡುವ ಸನ್ನಿವೇಶ ನಿರ್ಮಾಣವು ಕನ್ನಡ ಸಂವೇದನೆ ದಮನದ ಪರವಾಗಿಲ್ಲದ ಅಂಶವನ್ನು ಮನಗಾಣಿಸುತ್ತದೆ. ಭಾರತದ ಇತರ ಭಾಷೆಗಳಲ್ಲಿ ಕಾಣದ ಅಪರೂಪವಾದ ವಚನ ಚಳವಳಿಯ ಕಾಯಕ ಪ್ರಣಾಳಿಕೆಗಳು ಸಬ್ ಆಲ್ಟರ್ನ್ ಯೋಚನೆಯಂತೆ ಕಂಡುಬರುವುದು ಸಹಜ. ಅಲ್ಲದೆ ಸಮಾಜದ ತಳ ಮತ್ತು ಶ್ರೇಣೀಕರಣದ ಕೆಳ ಸಮುದಾಯಗಳು ಲೋಕ ಸಂವಾದದಲ್ಲಿ ಭಾಗಿಯಾಗಿದ್ದು ಈ ಚಳವಳಿಯ ಬಹುಮುಖ್ಯ ನೆಲೆ. ಅಲ್ಲದೆ ಕೆಳವರ್ಗದ ಹೆಂಗಸರೂ ಕೂಡ ಈ ಚಳವಳಿಯಲ್ಲಿ ತೊಡಗಿದ್ದರು ಎಂಬ ಉದಾಹರಣೆಗಳು ವಚನ ನಿರೂಪಣೆಗಳನ್ನು ಸಬ್ ಆಲ್ಟರ್ನ್ ಚಿಂತನೆ ಕ್ರಮದ ಮೊದಲ ಹೊತ್ತಿಗೆಯಾಗಿ ಓದಬಹುದು ಎಂಬುದು ಸಾಕ್ಷಿಯಾಗಿವೆ. ಈ ಎಲ್ಲ ಬಗೆಯ ಅಧಿಕಾರ ಸಂಬಂಧಗಳು ವಚನ ಚಳವಳಿಯಲ್ಲಿ ಎನಗಿಂತ ಕಿರಿಯರಿಲ್ಲ ಎಂಬ ಶರಣರ ನೆಲೆಯಲ್ಲಿ ಅನುಸಂಧಾನಕ್ಕೆ ಒಳಗಾಗುವುದನ್ನು ಕಾಣಬಹುದಾಗಿದೆ. ಧರ್ಮ, ಜಾತಿ, ಮೈಲಿಗೆಗಳ ಮೂಲಕ ಸಮುದಾಯಗಳನ್ನು ಪಾಪ, ಪುಣ್ಯ ಮತ್ತು ಸ್ವರ್ಗ ನರಕಗಳ ಕಲ್ಪನೆ ಮೂಲಕ ನಿಯಂತ್ರಿಸುತ್ತಾ ಬಂದ ಸಮಾಜ ಇದು. ಇಂತಹ ಸಾಮಾಜಿಕ ರಚನೆಯ ಒಳಗೆ ಸಾರ್ವಜನಿಕ ವಲಯದಲ್ಲಿ ಕೆಳ ತಳ ಜಾತಿಗಳು, ಮಹಿಳೆಯರು ಪ್ರವೇಶ ಪಡೆದಿದ್ದ ಸಂಗತಿಯನ್ನು ಚಾರಿತ್ರಿಕವಾದ ವಿದ್ಯಮಾನವೆಂದು ಒಪ್ಪಿಕೊಳ್ಳಲು ಸುಮಾರು 800 ವರ್ಷಗಳು ಕಾಯಬೇಕಾಯಿತು. ಮುಂದೆ ಹರಿಹರ ಮತ್ತು ರಾಘವಾಂಕರು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಬದುಕನ್ನು ಶಿವನ ಕಥೆ ಎನ್ನುವಂತೆ ಪುರಾಣವಾಗಿಸಿದ್ದು ಕೂಡ ಕನ್ನಡ ಸಂವೇದನೆಯಲ್ಲಿ ಅಂಚಿನ ಲೋಕಗಳು ತಮ್ಮ ಇರುವನ್ನು ಪ್ರಕಟಿಸುವುದರ ಕುರುವಾಗಿಯೇ ಅಭ್ಯಾಸ ಮಾಡಬಹುದು. ಹರಿಶ್ಚಂದ್ರ ಕಾವ್ಯದಲ್ಲಿ ಕಂಡುಬರುವ ಮಾತಂಗ ಕನ್ಯೆಯರು ಪಂಚಭೂತಗಳಲ್ಲಿ 4 ಅಧಮ 1 ಅಧಿಕವೇ ಕುಲದ ಶ್ರೇಷ್ಠತೆಯನ್ನು ವಿಡಂಬಿಸುವಂತೆ ಕೇಳಿದ ಪ್ರಶ್ನೆಗಳು ಕನ್ನಡದ ಸೃಜನಲೋಕವು ದಮನಿತರ ದೃಷ್ಟಿಯನ್ನು ನಿರಂತರವಾಗಿ ಕಾಯ್ದುಕೊಂಡು ಬಂದಿರುವುದಕ್ಕೆ ಸಾಕ್ಷಿಯಾಗಿವೆ. ಇನ್ನು ಕನಕದಾಸರ ರಾಮಧನ್ಯ ಚರಿತೆಯಲ್ಲಂತೂ ಭತ್ತ ಮತ್ತು ರಾಗಿಯ ರೂಪಗಳ ಮೂಲಕ ಕಟ್ಟಿಕೊಡುವ ಸಂಘರ್ಷವು ಅಂಚಿನ ದೃಷ್ಟಿಯಿಂದ ನಿರೂಪಿತವಾಗಿರುವುದೇ ಆಗಿದೆ. ಭತ್ತ ಮತ್ತು ರಾಗಿ ಧಾನ್ಯಗಳ ನಡುವೆ ಯಾರು ಶ್ರೇಷ್ಠರು ಎಂಬ ಜಗಳ ಏರ್ಪಟ್ಟು ಅದು ಕೊನೆಗೆ ರಾಮಚಂದ್ರನ ನ್ಯಾಯಸ್ಥಾನಕ್ಕೂ ಬರುತ್ತದೆ. ಭತ್ತ ಮತ್ತು ರಾಗಿಗಳನ್ನು
ಅಗೆಯುವಿಯಲ್ಲಿ ಮುಚ್ಚಿಟ್ಟು ಕೆಲ ಕಾಲದ ನಂತರ ತೆರೆದು ನೋಡಿದಾಗ ಭತ್ತ ಮುಗ್ಗಲಿಡಿದು ಹೋಗಿದ್ದು, ರಾಗಿ ಮಾತ್ರ ತನ್ನ ಜೀವ ಚೈತನ್ಯವನ್ನು ಕಾಯ್ದುಕೊಂಡಿರುತ್ತದೆ. ಹಾಗಾಗಿ ರಾಗಿಯೇ ಶ್ರೇಷ್ಠವೆಂದು ರಾಮ ಸಾರುವ ಮೂಲಕ ರಾಗಿಗೆ ರಾಮಧಾನ್ಯವೆಂದು ನಾಮಕರಣ ಮಾಡುವ ಮೂಲಕ ಬದುಕನ್ನು ಕಟ್ಟುವ ಚೈತನ್ಯಗಳು ಕ್ರಿಯಾಶಾಲಿಯಾಗಿರುವುದು ಸಮಾಜದ ತಳಸ್ತರದಲ್ಲಿಯೇ ಎಂಬ ಸತ್ಯವನ್ನು ಈ ಕೃತಿ ಸಾಬೀತು ಮಾಡುತ್ತದೆ. 18ನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುವ ಪೂರ್ವಜನಕವಾದ ಪರಿವ್ರಾಜಕನಾದ ಸರ್ವಜ್ಞನ ಕಣ್ಣು ಬೀದಿ ಬದಿಯಲ್ಲಿ ಊರು ಕೇರಿಗಳಲ್ಲಿ ನೆಟ್ಟಿತ್ತು ಎನ್ನುವುದಕ್ಕೆ ನಮಗೆ ನೂರಾರು ಉದಾಹರಣೆಗಳು ಸಿಗುತ್ತವೆ. ರಾಜ ಜಾತಿ ಹೀನನ ಮನೆಯ ಜ್ಯೋತಿ ತಾ ಹೀನವೇ, ಜಾತಿ ವಿಜಾತಿ ಎನಬೇಡ ದೇವ ನೊಲಿದಾತನೇ ಜಾತ ಸರ್ವಜ್ಞ. ಅನ್ನದೇವರ ಮುಂದೆ ಇನ್ನೂ ದೇವರು ಇಲ್ಲ ಎಂಬಂಥ ಸಾಲುಗಳು ಅಂದಿನ ಕಾಲದ ಸಾಮಾಜಿಕ ಮೌಲ್ಯ ವ್ಯವಸ್ಥೆಯನ್ನು, ಅಧಿಕಾರ ಸಂಬಂಧಗಳನ್ನು ಧಿಕ್ಕರಿಸಿಯೇ ರಚನೆಯಾಗಿರುವುದನ್ನು ಗುರುತಿಸಬಹುದು. 18ನೇ ಶತಮಾನದಲ್ಲಿ ಕಾಣಿಸಿಕೊಳ್ಳುವ ಶಿಶುನಾಳ ಶರೀಫರು, ಕೈವಾರ ನಾರಾಯಣ ಮುಂತಾದವರು ಸಂತರು ಕಟ್ಟಿ ಹಾಡಿದ್ದು, ಸಂತರು ಪದಗಳನ್ನು ಕಟ್ಟಿ ಹಾಡುತ್ತಾ ಅಲ್ಲಿಯೂ ಕೂಡ ಲೋಕದಾಂಚನ ದೃಷ್ಟಿಯಲ್ಲಿ ಸಾಬೀತು ಮಾಡ್ತಾರೆ, ಅರಿವನ್ನು ಸಾಬೀತು ಮಾಡ್ತಾರೆ. ಹಾಡಿದ್ದು ಕೂಡ ಜೀವನ ಸಂಕಟವನ್ನೇ. ಪ್ರಭುತ್ವಗಳು, ದೇವರು, ಧರ್ಮ, ಸ್ವರ್ಗ ನರಕದ ಮೌಢ್ಯಗಳ ವಿರುದ್ಧವೇ ಅವರು ಆಧ್ಯಾತ್ಮಿಕ ಹೋರಾಟವನ್ನು ಮಾಡುತ್ತಾ ಬಂದರು. ಹೀಗೆ ಸುಮಾರು 1000 ವರ್ಷಗಳ ಕಾಲ ಕನ್ನಡ ಭಾಷೆಯಲ್ಲಿ ಅಂಚಿನ ಲೋಕ ಸಂವಾದವನ್ನು ಕಾಯ್ದುಕೊಂಡು ಬಂದ ಸೃಜನ ಪರಂಪರೆ ತನ್ನೆಲ್ಲ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಿಸಿದ್ದು ಶ್ರೀ ಕುವೆಂಪು ಅವರಲ್ಲಿ. ಸಬ್ ಆಲ್ಟರ್ನ್ ವಾದಿಸುತ್ತಿದ್ದ ವಿಷಯಗಳು ಕುವೆಂಪು ಅವರ ಬರಹಗಳ ಪ್ರಧಾನ ವಸ್ತುವಾಗಿರುವುದು ಆಕಸ್ಮಿಕವಲ್ಲ. ಕುವೆಂಪು ಅವರು ಆರಂಭಿಕ ಬರಹವಾದ ಜಲಗಾರನಿಂದ ಹಿಡಿದು ಅವರ ಮೇರು ಕೃತಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯವರೆಗೆ ಈ ದೃಷ್ಟಿಕೋನ ಹಾಸುಹೊಕ್ಕಾಗಿದೆ. ಊರಿನ ಮಲಿನವನ್ನು ಶುದ್ಧಗೊಳಿಸುವ ಜಲಗಾರನಂತಹ ಸಮಾಜ ಕಟ್ಟಕಡೆಯ ವ್ಯಕ್ತಿಯನ್ನು ದೇವರಾದ ಶಿವನಿಗೆ ಸಮೀಕರಿಸಿ ಜಗದ ಜಲಗಾರನೆಂದು ಕರೆದಿದ್ದು, ಮಲೆಗಳಲ್ಲಿ ಪಿಂಚಲು ಮತ್ತು ಐತರನ್ನು ಶಿವರಂತೆ ಚಿತ್ರಿಸಿದ್ದು, ಏಕಲವ್ಯ ಮತ್ತು ಶಂಭೂಕರನ್ನು ಸಂಸ್ಕೃತಿ ಚರ್ಚೆಯ ಮಧ್ಯಕ್ಕೆ ತಂದಿದ್ದು, ಎಲ್ಲ ಬೌದ್ಧಿಕ ಲೋಕಗಳು ಮಣಭಾರವಾಗಿ ರೈತ ಬೆನ್ನ ಮೇಲೆ ಬಿದ್ದಿವೆ. ಆದ್ದರಿಂದಲೇ ನರಕ ಯಾತನೆಯನ್ನು ಅನುಭವಿಸುತ್ತಿರುವನೆಂಬ ಅಗೋಚರ ವಾಸ್ತವವನ್ನು ಧನ್ವಂತರಿ ಚಿಕಿತ್ಸೆಯಲ್ಲಿ ಮನಗಾಣಿದ್ದು ಹೀಗೆ. ಒಟ್ಟಾರೆ ಕುವೆಂಪು ನಿರೂಪಿಸಿದ ಆಲೋಚನಾ ಕ್ರಮವನ್ನು ಅರಿತರೆ ಸಬ್ ಆಲ್ಟರ್ನ್ ಚಿಂತನಾ ಕ್ರಮ ಎನ್ನುವುದು ನಮಗೆ ಹೊರಗಿನ ಚಿಂತನೆಯ ಚೌಕಟ್ಟಾಗಿ ಉಳಿದಿಲ್ಲ. ಇದರ ಒಳಗಣ್ಣು ನಮಗೆ ನಾವೇ ಪಡೆದುಕೊಳ್ಳಬೇಕಾದ ತಿರುಳು ಎಂಬ ಸತ್ಯ ಅರಿವಾಗುತ್ತದೆ. ಕನ್ನಡ ಪರಂಪರೆ ಎನ್ನುವಾಗ ಕನ್ನಡ ವಿಷಯದಲ್ಲಿ ರಚನೆಯಾದ ಎಲ್ಲ ಕೃತಿಗಳು ಒಂದು ಅರ್ಥದಲ್ಲಿ ಗ್ರಹಿಸಬಾರದು. ಅಂಚಿಗೆ ಕುರುಡಾದ ರಚನೆಗಳು ಆ 1000 ವರ್ಷಗಳಲ್ಲಿ ಕಾಣುತ್ತವೆ. ಒಂದು ಜೀವ ಸಂಕಟದ ಕತೆ ಹೇಳಲು ಹವಣಿಸುತ್ತಿರುವ ಆ ಮೂಲಕ ಅಂದಿನಿಂದ ಚಾರಿತ್ರಿಕ ಒತ್ತಾಯಗಳನ್ನು ಧಿಕ್ಕರಿಸಿದ ಬರಹಗಳನ್ನು ಮಾತ್ರ ಕನ್ನಡದ ಸಂವೇದನೆಯ ಪರಂಪರೆ ಎಂದು ಪರಿಗಣಿಸಬೇಕು. ಅವು ತಮ್ಮೊಳಗೆ ಸಬ್ ಆಲ್ಟರ್ನ್ ಚಿಂತನೆಗಳ ಕೆಲವು ಕಾಲುದಾರಿಗಳನ್ನು ಉಳಿಸಿಕೊಂಡಿವೆ. ಇದರಿಂದ ಏನು ತಿಳಿದುಬರುತ್ತದೆಂದರೆ, ನಮ್ಮ ಕನ್ನಡ ಸಾಹಿತ್ಯದಲ್ಲೂ ಕೂಡ ಪಂಪನಿಂದ ಹಿಡಿದು ಕುವೆಂಪುವರೆಗೂ ಈ ಸಬ್ ಆಲ್ಟರ್ನ್ ಸ್ಟಡಿಯ ಬಗ್ಗೆ ಅವರ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ನಾವು ಈಗ ಗುರುತಿಸಬೇಕಾಗಿದೆ ಎಂಬುದು ನಮಗೆ ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಕೂಡ ಈ ಸಬ್ ಆಲ್ಟರ್ನ್ ಚಿಂತನೆ ಮೊದಲೇ ಇದೆ. ಇದು ಪಾಶ್ಚಾತ್ಯದಿಂದ ಎರವಲಾಗಿ ಬಂದಿಲ್ಲ. ಆದರೆ ನಾವು ಅದನ್ನು ಬೆಳಕಿಗೆ ತಂದದ್ದು 19ನೇ ಶತಮಾನದಿಂದ ಅಂತ ನಾವು ಕಂಡುಕೊಂಡಿದ್ದೀವಿ. ಆದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪಂಪನಲ್ಲಿಯೇ ಈ ಒಂದು ದೃಷ್ಟಿಕೋನ ಮೂಡಿತ್ತು ಎನ್ನುವುದನ್ನು ಕೆ.ವೈ. ನಾರಾಯಣಸ್ವಾಮಿಯವರು ನಮಗೆ ತಾತ್ವಿಕವಾಗಿ ಮನಗಟ್ಟು ಮಾಡುತ್ತಿದ್ದಾರೆ ತಮ್ಮ ಈ ಒಂದು ಲೇಖನದ ಮೂಲಕ. ಲೇಖನದ ಹೆಸರು ಯಾವುದೆಂದರೆ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಅಂಚಿನ ಲೋಕದೃಷ್ಟಿ ಎಂಬ ಲೇಖನದಲ್ಲಿ ಇವರು ತಮ್ಮದೇ ಆದ ಒಂದು ವೈಚಾರಿಕತೆಯನ್ನು ಇಲ್ಲಿ ವ್ಯಕ್ತಪಡಿಸಿದರು. ಧನ್ಯವಾದಗಳು.